ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಧಾರವಾಡದ ಗ್ರಾಮೀಣದ ದಡ್ಡಿ ಕಮಲಾಪುರದಲ್ಲಿ ಒಂದು ಶೆಡ್ನಲ್ಲಿ ವೃದ್ಧೆಯ ಶವ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಶೆಡ್ನ ಬಾಗಿಲು ಹೊರಗಿನಿಂದ ಬಂದ್ ಆಗಿತ್ತು. ಸ್ಥಳೀಯರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಆಗ ತಕ್ಷಣ ಸ್ಥಳಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಿಂದ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಹಾಗೂ ತನಿಖೆಯಲ್ಲಿ ಮುಂದುವರಿಸಿ ತನಿಖೆಯಲ್ಲಿ ಮೃತಪಟ್ಟ ವೃದ್ಧೆಯ ಬಗ್ಗೆ ಮಾಹಿತಿ ತಿಳಿಯುತ್ತೆ. ನಂತರ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ನಡೆಸಿದಾಗ ಆರೋಪಿಯನ್ನು ಬಂಧಿಸಲು ಧಾರವಾಡ ಗ್ರಾಮೀಣ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಎಲ್ಲ ಮಾಹಿತಿಯ ಬಗ್ಗೆ ಮಾನ್ಯ ಎಸ್ ಪಿ ಸಾಹೇಬರು ಏನು ಹೇಳುತ್ತಾರೆ ನೋಡೋಣ ಬನ್ನಿ. ಒಂದೇ ತಿಂಗಳು ನಮ್ಗೆ ಒಂದು ಮಾಹಿತಿ ಬರುತ್ತೆ. ಒಂದು ಮನೆ ಊರದ ಗ್ರಾಮದಲ್ಲಿ ಒಂದು ಮನೆ ಒಬ್ಬ ಲೇಡಿ ಇರೋದ್ರಿಂದ ಮನೆಯಿಂದ ವಾಸನೆ ಮಗ ಕಂಟಾಟ ಅಂತ ನಮ್ಗೆ ಕರೆ ಮಾಡ್ಬೋದು. ತದನಂತರ ನಮ್ಮ ಬೀಚ್ ಸಿಬ್ಬಂದಿ ಮತ್ತೆ ನಮ್ಮ ಧಾರವಾಡ ಗ್ರಾಮೀಣ ಪೊಲೀಸ್ ಅಧಿಕಾರಿಗಳು ಹೋಗಿ ಚೆಕ್ ಮಾಡಿದ್ರು. ಆ ಬೀಗ ಇತ್ತು, ಆ ಬೀಗ ಮನೆ ಬೀಗಾಗೆ ಬ್ರೇಕ್ ಮಾಡಿ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಅಲ್ಲಿ ಒಬ್ಬ ಲೇಡಿಗಳು ನಮ್ಗೆ ಶವ ಸಿಗ್ತದೆ. ಆ ಶವ ಪ್ರೈಮರಿ ನೋಡಿದ್ರೆ 2-3 days ಡೆತ್. ತದನಂತರ ನಾವೇ ಸಸ್ಪಿಷಿಯಸ್ ಡೆತ್ ಅಂತ EDR ಕ್ರಿಯೇಷನ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾದ್ಮೇಲೆ ನಮಗೆ ಕನ್ಫರ್ಮ್ ಆಯ್ತು ಮರ್ಡರ್ ಇದೆ. ಸೊ ದಿನಾಂಕ 19ನೇ ತಾರೀಕು 4ನೇ ತಿಂಗಳು ನಾವೇ ಅದು ಧಾರವಾಡ ಗ್ರಾಮೀಣ ಪೊಲೀಸ್ ಮಾಡಿ ತದನಂತರ ನಾವು 1 ತಿಂಗಳಿಂದ ಫಿನಿಶ್ ಆಗಿ ಕೆಲಸ ಮಾಡಿ 2 days ಬ್ಯಾಕ್ 2 ದಿನ ಹಿಂದೆ ಸಂಜೆ ನಮ್ಗೆ ಆರೋಪಿ ನಮ್ಗೆ ಸಿಕ್ಕಿದ್ರು. ಆರೋಪಿ ಹೆಸರು ಮೊಹಮ್ಮದ್ ಜಾವೀದ್ ಅಂತ. ಅವರು ಬಟ್ ಸುಮಾರು ವರ್ಷದಿಂದ ಇಲ್ಲಿದ್ದಾರೆ. 3 ವರ್ಷದಿಂದ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ ಇಲ್ಲಿ ಇದ್ದಾರೆ. ಜೊತೆಗೆ ಅವರು 3ನೇ ತಾರೀಕು ರಾತ್ರಿ 9 ಗಂಟೆಗೆ ಒಂದು ಆ ಲೇಡಿಗೆ ಹೊಡೆದ್ರು ಮರ್ಡರ್ ಮಾಡ್ತಾರೆ. ರೀಸೆಂಟ್ ಆಗಿ ಅಂದ್ರೆ 29ನೇ ತಾರೀಕಿಗೆ ಆ ಲೇಡಿ ಜೊತೆ ಕಳಿಸ ಆಗ್ತಾರೆ. ತದನಂತರ ಆ ಲೇಡಿ ಇದ್ದು ಲೋಕಾಭಿಷೇಕಕ್ಕೆ ಆದ್ಮೇಲೆ ನೋಡ್ತಾರೆ ಲೇಡಿ ಹತ್ರ ಜಾಗ ಇದೆ. ಸೊ ಲೋಕಾಗೋಸ್ಕರ ಮರ್ಡರ್ ಬಗ್ಗೆ ಏನಂತ ಕೇಳ್ತಾರೆ ನಮ್ಗೆ. ಆ ಮರ್ಡರ್ ಬಗ್ಗೆ ಅಂದ್ರೆ ಅಮೌಂಟ್ ಗೋಸ್ಕರ ಲೋಕಾಗೋಸ್ಕರ ಅವರು ಗೋಲ್ಡ್ ಚೈನ್ ಮತ್ತೆ 5,000 ರೌಂಡ್ ಮತ್ತೆ ಒಂದು ರಿಂಗ್ ಟೋಟಲ್ 34 ಗ್ರಾಮ್ ಲೇಡಿ ಇಂದ ಇಟ್ಕೊಂಡು ಒಂದು ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಬಹಳ ಲಾಂಗ್ ಆಗಿದೆ ನಮ್ದು. ಯಾಕಂದ್ರೆ ಇದರಲ್ಲಿ ನಮ್ಗೆ ಫಸ್ಟ್ ಯಾವ್ದು ಬ್ಲೂ ಇರಲಿಲ್ಲ, ಮತ್ತೆ ಅದು ಗಾಳಿ ಪ್ರದೇಶದಿಂದ ಯಾವ್ದು CCTV ಕ್ಯಾಮೆರಾ ಫುಟೇಜ್ ಸರಿಯಾಗಿ ಸಿಗಲಿಲ್ಲ. ಬಟ್ ಒಂದು ಸಣ್ಣ ಕ್ಲೂ ಮೇಲೆ ಮತ್ತೆ ಲೇಡಿಗೂ ಅವರು ಒಂದು ನಂಬರ್ ಬರ್ತಿದೆ. ಆ ನಂಬರ್ ನಮ್ಗೆ ಸಿಕ್ಕಾದ್ಮೇಲೆ ನಾವೇ ಅದೆಲ್ಲ ಚೆಕ್ ಮಾಡಾದ್ಮೇಲೆ ನಿಧಾನ ಫಾಲೋ ಮಾಡಿದೆ. ಸರ್ವೆಲೆನ್ಸ್ ಮೇಲೆ ಮತ್ತೆ ಗೋಲ್ಡ್ ಚೈನ್ ಮೇಲೆ ನಾವೇ ಮನೆಯಲ್ಲೇ ಹೊರಗಡೆ ಮನೆಯಲ್ಲಿ ಹೊರಟಿದ್ವಿ ರಾತ್ರಿ ಅರೌಂಡ್ 9 ಗಂಟೆಗೆ. ಅವನೇನ್ ಕೆಲಸ ಅವರು ನೈಟ್ ಒಂದು ಮನೆಯಲ್ಲಿ ಜಗಳ ಆಗಿದೆ. ಅದರಲ್ಲಿ ಒಂದು ಅಣ್ಣ ತಮ್ಮ ಮತ್ತೆ ತಾಯಿ. ಇದರಲ್ಲಿ ಅಣ್ಣ ಯಾರು ಮಲ್ಲಯ್ಯ ಚಿಕ್ಕಮಠ, ಅವರಿಗೆ ಅವನ ತಮ್ಮ ಶ್ರೀಕಾಂತ್ ಅವರು ಏನು ಹೊಟ್ಕೊಂಡು ಕೊಲೆ ಮಾಡಿದ್ರು. ಇದರಲ್ಲಿ ಮತ್ತು ಚಾಕುನು ಯೂಸ್ ಆಗಿದೆ. ಮತ್ತೆ ಅಲ್ಲಿಂದ ಹಾಸ್ಪಿಟಲ್ ತನಕ ಬರೋದ್ ಕಾರಣ ಲೇಟ್ ಆಗಿ ಹೋಗೋದು. ಅದ ಕಾರಣ ಅವ್ರಿಗೆ ಗೊತ್ತಾಯ್ತು. ಈಗ ಶ್ರೀಕಾಂತ್ ಚಿಕ್ಕಮಠ ಅವರು ತಮ್ಮ ಅವ್ರದ್ದು ಕರೆಕ್ಟೆಡ್ ಮನೆಯಲ್ಲಿ ಅವರು ಅಣ್ಣ ತಮ್ಮ ಮತ್ತೆ ತಾಯಿ ಇರ್ತಾರೆ, ನನ್ನ ಫ್ಯಾಮಿಲಿ ಇರ್ತಾರೆ. ಆ ಲೇಡಿ ಹಣದು ಬಾಗಿಲು ಹಾಕಿಗೆ ಏನಾದ್ರು ಜಗಳ, ಆ ಜಗಳ ಇನ್ನೂ ಜಾಸ್ತಿ ಜೋರ್ ಆದ್ಮೇಲೆ ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಲೇಬರ್ ಸಪ್ಲೈ ಮಾಡಕ್ಕೆ ನಮ್ಮ ಬೆಳಗಾಂ ಅಥವಾ ಮಹಾರಾಷ್ಟ್ರ ಅಂತ ಗುಲ್ಬರ್ಗ ಈ ಮನೆಯಿಂದ ಲೇಬರ್ ಸಪ್ಲೈ ಮಾಡ್ತಿದ್ದೆ ಸರ್. ಅವ್ನಿಗೆ ಇದೇ ಕಾಯಕ ಮುಂಚೆ ನಮ್ದು ಪ್ರಕಾರ ಹರಿಹರ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು 2023 ಕೇಸ್ ಆಗಿದೆ. ನಾವು ಇದೇ ತರ ಅಲ್ಲಿ ಅವ್ರಿಗೆ ಯಾವ ರೀತಿ ವಯಸ್ಸಾದವ್ರು ಅದನ್ನ ನಾವ್ ಈ ಸಲ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಜಾಸ್ತಿ ಸರಿಯಾಗಿ ಮಾಡ್ತಾರೆ. ಈ ತರ